the sum of n terms of the series 4, 44, 444, ನೆಕ್ಸ್ಟ್ ಏನಿರುತ್ತೆ ಅಂದರೆ 4444 ಆ್ಯಂಡ್ ಸೋ ಆನ್. ಈ ಪ್ಯಾಟರ್ನಲ್ಲಿರ್ತಕ್ಕಂಥ ಟರ್ಮ್ಸ್ಗಳ n ಟರ್ಮ್ಸ್ಗಳ ಒಂದು ಸೀರೀಸ್ ಏನಿದೆ ಅದರ ಸಮ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಈ ರೀತಿ ಏನಾದರೂ ಪ್ಯಾಟರ್ನ್ ಇತ್ತು ಅಂತಂದರೆ ಇದಕ್ಕೆ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಮೆಥಡ್ ಇದೆ, ಒಂದು ಪರ್ಟಿಕ್ಯುಲರ್ ಮೆಥಡ್ ಇದೆ. ಆ ಮೆಥಡನ್ನೇ ಫಾಲೋ ಮಾಡಬೇಕು. ಅಂದರೆ ಟರ್ಮ್ಸ್ ಯಾವ ರೀತಿ ಇರಬೇಕು ಅಂತಂದರೆ ಒಂದು ಸಿಂಗಲ್ ವ್ಯಾಲ್ಯೂ, ಅದೇ ವ್ಯಾಲ್ಯೂ ಡಬಲ್ಲು, ತ್ರಿಬಲ್ಲು, 4 ಈ ರೀತಿ ಏನಾಗಿರ್ಬೇಕು ಅಂತಂದರೆ ಟರ್ಮ್ಸ್ಗಳು ಇರಬೇಕು. 2 ಇದ್ದರೆ 22, 222, 2222 ಆ ರೀತಿ. 3 ಇದ್ದರೆ 3, 33, 333 ಆ ರೀತಿ ಇರಬೇಕು. ಸೊ ಈ ರೀತಿ ಇದ್ದರೆ ಮಾತ್ರ ಈ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೀರೀಸ್ ಏನಿದೆ ಅಂತಂದರೆ 4 + 44 + 444 ಪ್ಲಸ್ ಆ್ಯಂಡ್ ಸೋ ಆನ್. ಎಲ್ಲಿವರೆಗೆ ಇರುತ್ತೋ ಅಂತ ಇದು ಅಂತಂದರೆ n ಟರ್ಮ್ಸ್ವರೆಗೆ ಇರ್ತದೆ. n ಟರ್ಮ್ಸ್ವರೆಗಿದ್ದರೆ ಆ 4ಗಳು ಎಷ್ಟು ಟರ್ಮ್ಸ್ ಇರ್ತದೆ, ಎಷ್ಟು ಟೈಮ್ಸ್ ಇರುತ್ತೆ ಅಂದರೆ n ಟೈಮ್ಸ್ ಇರುತ್ತಲ್ಲಿ. ಓಕೆ, ಈ ಎಲ್ಲ ಟರ್ಮ್ಸ್ಗಳಿಂದ 4ಅನ್ನು ಕಾಮನ್ ಆಗಿ ತೆಗೆದುಬಿಡ್ರಿ. 4 ಕಾಮನ್ ಬಂದರೆ ಇಲ್ಲಿ 1 ಉಳೀತು, ಇಲ್ಲಿ 11 ಉಳೀತು, ಇಲ್ಲಿ 111 ಉಳೀತು, ನೆಕ್ಸ್ಟ್ ಏನು ಉಳಿಯುತ್ತೆ ಅಂತಂದರೆ 1111 ಉಳಿಯುತ್ತೆ ಆ್ಯಂಡ್ ಸೋ ಆನ್. ಈಗೇನು ಮಾಡಿ ಅಂತಂದರೆ ಮಲ್ಟಿಪ್ಲೈ ಬೈ 9 ಆ್ಯಂಡ್ ಡಿವೈಡ್ ಬೈ 9. ಈ ಮೆಥಡ್ ಕಾಮನ್ ಇದು. ಈ ಥರದ ಕ್ವಶನ್ಸ್ಗಳಿಗೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 9 ಕಾಮನ್ ಪ್ರಾಸೆಸ್ ಇದು. ಸೊ ಡಿವೈಡ್ ಬೈ 9, ಇದಕ್ಕೆ 9ಇಂದ ಮಲ್ಟಿಪ್ಲೈ ಮಾಡಿದರೆ ಪ್ರತಿ ಟರ್ಮ್ಗೂ ಏನಾಗುತ್ತೆ ಅಂದರೆ 9 ಮಲ್ಟಿಪ್ಲೈ ಆಗುತ್ತೆ. ಸೊ ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ಇದು ಫಸ್ಟ್ ಟರ್ಮ್ 9 ಆಯಿತು, ಇದು 99 ಆಯಿತು, ಇದು 999 ಪ್ಲಸ್ ಆ್ಯಂಡ್ ಸೋ ಆನ್. ಈಗ 4/9 ಆ್ಯಸ್ ಇಟ್ ಈಸ್ ಇರಲಿ. ಈ 9ಅನ್ನು ನಾವೇನು ಮಾಡೋಣ ಅಂತಂದರೆ 10 - 1 ಅಂತ ಬರ್ಕೋಬೋದು. ಪ್ಲಸ್ 100ಅನ್ನು 99ಅನ್ನು 100 - 1 ಅಂತ ಬರೀರಿ. 999ಅನ್ನು 1000 - 1 ಅಂತ ಬರೀರಿ, ಪ್ಲಸ್ ಆ್ಯಂಡ್ ಸೋ ಆನ್. ಸೊ ಇಟ್ ಈಸ್ ಈಕ್ವಲ್ ಟು 4/9. ಇದನ್ನು ಫರ್ದರ್ ನಾನು ಏನು ಮಾಡ್ತೀನಿ ಅಂತಂದರೆ ಪವರ್ಸ್ ಆಫ್ 10 ಎಕ್ಸ್ಪ್ರೆಸ್ ಮಾಡ್ತೀನಿ. ಯಾವುದು 10 ಆ್ಯಸ್ ಇಟ್ ಈಸ್ ಇರಲಿ. ಇನ್ನು 100ಅನ್ನು 10² ಅಂತ ಬರೀರಿ, 1000ಅನ್ನು 10³ ಅಂತ ಬರೀರಿ, ಆ್ಯಂಡ್ ಸೋ ಆನ್. ಎಲ್ಲಿವರೆಗೆ ಇರ್ತದೆ ಇದು n ಟೈಮ್ಸ್ ಇರೋದ್ರಿಂದ, n ಟರ್ಮ್ಸ್ ಇರೋದ್ರಿಂದ 10⁻n ಇರ್ತದೆ. ಈಗ ಈ 10ಗಳನ್ನಷ್ಟೇ ಬರೆದಿದ್ದೀನಿ. ಯಾವುದನ್ನು ಬಿಟ್ಟಿದ್ದೀನಿ ಅಂದರೆ -1 -1 -1 -1 ಅಂತ ಇದೆಯಲ್ಲ, ಅದನ್ನು ಬಿಟ್ಟಿದ್ದೀನಿ ನಾನು. ಆ -1 -1 ಅನ್ನೋದು ಎಷ್ಟು ಟೈಮ್ಸ್ ಇರುತ್ತೆ ಅಂತಂದರೆ n ಟೈಮ್ಸ್ ಇರುತ್ತೆ. ಯಾಕಂದರೆ ಇವೆಲ್ಲ n ಟರ್ಮ್ಸ್ಗಳಿರೋದ್ರಿಂದ ಈ ನಂಬರ್ಗಳು ಕೂಡ n ಟೈಮ್ಸ್ ಇರ್ತದಲ್ಲಿ. ಹಾಗಾಗಿ -1 -1 -1 ಅನ್ನೋದು n ಟೈಮ್ಸ್ ಇರೋದ್ರಿಂದ ಆ -1ಗಳನ್ನು n ಟೈಮ್ಸ್ ಆ್ಯಡ್ ಮಾಡಿದಾಗ ಅದೇನಾಗುತ್ತೆ ಅಂದರೆ -n ಆಗುತ್ತೆ. ಅದು -n. ಸೊ ಇಲ್ಲಿ ಪವರ್ಸ್ ಆಫ್ 10 ಇದೆ, ಈ 1ಗಳನ್ನೆಲ್ಲ ಆ್ಯಡ್ ಮಾಡಿದಾಗ -n ಬರುತ್ತೆ ಅದು. ಓಕೆ, 4/9 ಆ್ಯಸ್ ಇಟ್ ಈಸ್ ಇರಲಿ ಸದ್ಯಕ್ಕೆ. 4/9 ಇಂಟು ಇಲ್ಲಿ 10, 10² 10³ ಆ್ಯಂಡ್ ಸೋ ಆನ್ 10⁻n. ಇದು ಯಾವ ಫಾರ್ಮಲ್ಲಿದೆ ಅಂತಂದರೆ ಇಟ್ ಈಸ್ ಇನ್ ಯಾವುದದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ ಇದೆ. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನಲ್ಲಿ ಸಮ್ ಆಫ್ n ಟರ್ಮ್ಸ್ ಆಫ್ GP ಏನಿದೆ ಫಾರ್ಮುಲಾ ಅಂತಂದರೆ SN = A × R⁻n - 1 ಡಿವೈಡೆಡ್ ಬೈ R - 1 ಅಂತ ಇದೆ. ಅಥವಾ 1 - R⁻n ಡಿವೈಡ್ ಬೈ 1 - R, ಏನು ಸಮಸ್ಯೆ ಇಲ್ಲ. ಹಾಗಾದರೆ ಇಲ್ಲಿ ಫಸ್ಟ್ ಟರ್ಮ್ ಯಾವುದು? A ಅಂದರೆ ಫಸ್ಟ್ ಟರ್ಮ್, R ಅಂತಂದರೆ ಕಾಮನ್ ರೇಷಿಯೋ. ಇಲ್ಲಿ A ಅಂತಂದರೆ 10 ಇದೆ, ಫಸ್ಟ್ ಟರ್ಮ್ ಏನಿದೆ ಅಂತಂದರೆ 10. ಸೊ A × R⁻n - 1. R ಅಂತಂದರೆ ಇಲ್ಲೇನಿದೆ ಅಂತಂದರೆ 10 ಇದೆ. ಯಾಕಂದರೆ 10, 10² 10³ ಅಂತ ಇರೋದ್ರಿಂದ ಕಾಮನ್ ರೇಷಿಯೋ ಏನಿದೆ ಅಂದರೆ 10. ದೇರ್ ಫೋರ್ 10⁻n - 1 ಡಿವೈಡೆಡ್ ಬೈ R - 1. R - 1 ಅಂತಂದರೆ 10 - 1. ಸೊ ಇಲ್ಲಿಂದ ಇಲ್ಲಿವರೆಗೆ ಏನಂತ ಬರಿಬೋದು ಅಂದರೆ ಈ ರೀತಿ ಬರಿಬೋದು. -n ಇದೆ, ಆ -n ಇಲ್ಲಿ ಸಪ್ರೇಟಾಗಿ ಬರೀರಿ. ಸೊ ಇಟ್ ಈಸ್ ಈಕ್ವಲ್ ಟು 4/9 ಇಂಟು 10 ಇದು 10 ಆ್ಯಸ್ ಇಟ್ ಈಸ್ ಇರಲಿ, ಇದು 10⁻n - 1 ಹೋಲ್ ಡಿವೈಡ್ ಬೈ 10 - 1 ಅಂತಂದರೆ 9 - n. ಈ 9ಅನ್ನು LCM ತೆಗೆದುಬಿಡಿ. ಸೊ LCM ತೆಗೆದ್ರೆ 4/9 ಇಂಟು ಇಲ್ಲಿ 10ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. 10 ಪವರ್ ಏನಿದೆ ಅಂದರೆ 1 ಇದೆ, ಇಲ್ಲಿ 10⁻n ಇದೆ. ಬೇಸ್ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೊನೆಂಟ್ಗಳನ್ನ ಆ್ಯಡ್ ಮಾಡ್ಬೋದು. 10⁻1 ಇಂಟು 10⁻n ಅಂತಂದರೆ 10⁻n + 1 ಮೈನಸ್ 10 × 1 ಅಂತಂದರೆ 10 ಮೈನಸ್ n. ಇಲ್ಲಿ n ಇದೆ, ಕೆಳಗಡೆ 1 ಇದೆ. 9 ಮತ್ತು 1ಅನ್ನು LCM ತೊಗೊಂಡ್ರೆ ಇಲ್ಲಿ 9 ಆಗುತ್ತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡ್ರಿ. 9 × n ಅಂತಂದರೆ 9n.
ಈ ನೈನ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ 4/81. 4/81 ಇಂಟು 10⁻n+1, ಅದಾದಮೇಲೆ -9n, ಅದಾದಮೇಲೆ -10. ಇದನ್ನು ಈ ಕಡೆ ಬರ್ಕೊಂಡಿದ್ದೀನಿ, ಇದನ್ನು ಈ ಕಡೆ ಬರ್ಕೊಂಡಿದ್ದೀನಿ ಅಷ್ಟೇ. ಯಾಕೆ ಈ ರೀತಿ ಬರೆದಿರೋದು ಅಂತಂದರೆ ಇಲ್ಲಿ ಆಪ್ಷನ್ಸಲ್ಲೆಲ್ಲನೂ ಮೊದಲು 10⁻⁴ ಇದೆ, ಆಮೇಲೆ 9n ಇದೆ, ಆಮೇಲೆ 110 ಇದೆ. ಹಾಗಾಗಿ ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ 4/81 ಎಲ್ಲದರಲ್ಲೂ ಇದೆ. ಆಮೇಲೆ 10⁻n+1 ಇರಬೇಕು. ಇದರಲ್ಲಿ 10⁻n ಇದೆ, ಇದರಲ್ಲಿ 10⁻n-1 ಇದೆ, ಇವೆರಡರಲ್ಲಿ 10⁻n+1 ಇದೆ. ಅದಾದಮೇಲೆ -9n, ಎರಡರಲ್ಲೂ -9n ಇದೆ, ಆದಮೇಲೆ -10 ಇರಬೇಕು, ಆದರೆ ಇಲ್ಲಿ -1 ಇದೆ. ಸೊ ಆಪ್ಷನ್ 1 ರಾಂಗ್, ಆಪ್ಷನ್ 3 ಈಸ್ ಕರೆಕ್ಟ್.